ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಕಿರುಹುಣಸೆ ಗ್ರಾಮದ ಸರ್ವೆ ನಂಬರ್ 72/1 ಜಮೀನಿಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅನಗತ್ಯವಾಗಿ ತೊಂದರೆಯನ್ನ ನೀಡ್ತಾ ಇದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಸಾಗರ್ ಜಾನ್ಕೆರೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಿಂದ ಮಾತನಾಡಿರ್ತಕ್ಕಂಥ ಅವರು ಮೂಲ ಮಂಜೂರುದಾರರಾದಂತಹ ಸೋಮಶೇಖರಾಚಾರ್ ಅವರಿಗೆ 1978ರಲ್ಲೇ ಸರ್ಕಾರದಿಂದ 4 ಎಕರೆ 38 ಗುಂಟೆ ಜಮೀನು ಮಂಜೂರಾಗಿತ್ತು. ಈ ಜಮೀನನ್ನ ತಾವು 2025ರಲ್ಲಿ ನೋಂದಾಯಿತ ಕ್ರಯ ಪತ್ರದ ಮೂಲಕ ಖರೀದಿಸಿದ್ದೀವಿ. ಈ ಜಮೀನಿನಲ್ಲಿ ಹಲವು ವರ್ಷಗಳಿಂದ ಕಾಫಿ, ಮೆಣಸು ಸೇರಿದಂತೆ ವಿವಿಧ ಕೃಷಿ ಚಟುವಟಿಕೆಗಳನ್ನು ನಡೆಸಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಿಸಿದ ಎಲ್ಲ ಕಂದಾಯ ದಾಖಲೆಗಳು ತಮ್ಮ ಹೆಸರಿನಲ್ಲೇ ಇದ್ದಾವೆ. ಜೊತೆಗೆ ಎಲ್ಲ ಸರ್ಕಾರಿ ದಾಖಲೆಗಳಲ್ಲಿ ಇದು ಕಂದಾಯ ಜಮೀನು ಎಂದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಯಾವುದೇ ದಾಖಲೆಗಳಿಲ್ಲದಿದ್ರೂ ಕೂಡ ಅರಣ್ಯ ಇಲಾಖೆಗೆ ಸೇರಿದ ಜಾಗ ಇದು ಅಂತ ಹೇಳ್ಕೊಂಡು ಎಲ್ಲೂ ಕೂಡ ನಮೂದಾಗಿಲ್ವಂತೆ ಅದು ಅರಣ್ಯ ಇಲಾಖೆ ಜಾಗ ಅಂತ. ಆದ್ರೂ ಕೂಡ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅರಣ್ಯ ಇಲಾಖೆಯ RFO ಹೇಮಂತ್ ಕುಮಾರ್ ಹಾಗೂ ಸಿಬ್ಬಂದಿ ಜಮೀನಿನಲ್ಲಿ ಕಾಡು ಮರಗಳಿದ್ದಾವೆ ಅಂತಕ್ಕಂಥ ನೆಪ ಒಡ್ಡಿ ಕೃಷಿ ಕಾರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ದೂರಿದ್ದಾರೆ. ಇನ್ನು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ತೊಂದರೆ ನೀಡ್ತಾ ಇರತಕ್ಕಂಥ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ತಮಗೆ ಉಂಟಾದ ಆರ್ಥಿಕ ನಷ್ಟವನ್ನ ಭರಿಸಿಕೊಡಬೇಕು, ಮತ್ತೆ ತಮ್ಮ ಜಮೀನಿನಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸೋದಕ್ಕೆ ಸರ್ಕಾರ ಸೂಕ್ತ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಮೀನಿನ ಮಾಲೀಕರಾದ ದಿನೇಶ್, ದರ್ಶನ್ ಹಾಗೂ ಅರುಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆಗುತ್ತೆ ಮತ್ತೆ ಯಾಕೆ ಅಂದರೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ನಾವು ಇನ್ನು ಜಾಸ್ತಿ ಇದು ಮಾತಾಡೋಕ್ಕೆ ಹೋದರೆ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅವತ್ತಿನ ದಿನ ಅಲ್ಲಿ ಏನು ಅಂದರೆ ಹಳೆಯ ತಂತಿ ಬೇಲಿ ಏನಿತ್ತು ಆ ತಂತಿ ಬೇಲಿಯ ರಿಪೇರಿ ಕಾರ್ಯದಲ್ಲಿ ನಮ್ಮ ದಿನೇಶ್ ಅವರು ಆಮೇಲೆ ಸ್ನೇಹಿತರು ಎಲ್ಲರೂ ಸಹ ಅಲ್ಲಿ ಮಾಡ್ತಾ ಇರ್ತಾರೆ ಕೆಲಸನ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದು ದೇವರಾಜ್ ಅನ್ನೋ ಒಬ್ಬರು ಫಾರೆಸ್ಟ್ರು, ಅದಾದಮೇಲೆ ಅರ್ಜುನ್ ಅನ್ನೋರು, ಅದಾದಮೇಲೆ ಗಾರ್ಡು, ಮತ್ತು ಉಮೇಶ್ ಮತ್ತು ಹೇಮಂತ್ ಸರ್ RFO ಏನಿದ್ದಾರೆ ಹೇಮಂತ್ ಸರು ಏಕಾಏಕಿ ಬಂದ್ಬಿಟ್ಟು ಅದನ್ನೆಲ್ಲ ನಿಲ್ಲಿಸಿ ಯಾವುದೇ ಥರದ ಕೆಲಸ ಮಾಡೋಂಗಿಲ್ಲ ಅಂಥೇಳಿ ರೈತರಿಗೆ ತೊಂದರೆ ಕೊಡ್ತಾರೆ. ಆಯಿತು, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದನ್ನು ನಿಲ್ಲಿಸಲ್ಲ, ಈ ಹಿಂದೆಯಿಂದನೂ ನಾವು ಈ ಜಮೀನನ್ನ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಸ್ಥಳದಲ್ಲಿ ನಾನು ಹೇಳ್ತೀನಿ. ಆವಾಗ ಅವರಿದ್ದಾರೆ ಇಲ್ಲವೇ ಇಲ್ಲ, ಆಗೋದೇ ಇಲ್ಲ, ನೀವೇನಾದ್ರು ತಂತಿ ಬೇಲಿ ಹೊಡಿಬೇಕು, ಇಲ್ಲ ಇದನ್ನು ಕೆಲಸ ಮಾಡಬೇಕು ಅನ್ನೋದಾದರೆ ತಂತಿ ಬೇಲಿನೇ ಮಾಡಬೇಕು ಅನ್ನೋದಾದರೆ ನಮ್ಮನ್ನು ಸೇರಿಸಿ ಮಾಡಿ ಅಂತ ಹೇಳಿ ನಮ್ಮ ಏನು ಹಿಡುವಳಿ ಜಮೀನಿದೆ ಆ ಜಮೀನನ್ನು ಅಕ್ರಮವಾಗಿ ಅವರು ಪ್ರವೇಶ ಮಾಡಿ ನಮಗೆಲ್ಲ ಸಮಸ್ಯೆ ಉಂಟು ಮಾಡ್ತಾರೆ. ನಾವು ಇನ್ನು ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಯಾವುದೇ ಥರ ತೊಂದರೆ ಕೊಡೋದು ಬೇಡ ಅಂತೇಳಿ ನಾವು ಹೇಳ್ತೀವಿ. ನಾವೇನಾದ್ರು ತಪ್ಪು ಮಾಡಿದ್ದೀವಿ ಅನ್ನೋದಾದರೆ ತಾವು ಈ ತಕ್ಷಣಕ್ಕೇ ನೀವು ಬಂಧಿಸ್ಬೋದು. ನಿಮ್ಮ ಸೆಕ್ಷನ್ 4 ಫಾರೆಸ್ಟ್ ಅನ್ನೋದೇ ಆದರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳಿ, ಇವನ್ ನನ್ನ ಮೇಲೂ ಸಹ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಅದೇ ಸ್ಥಳದಲ್ಲಿ ಹೇಳ್ತೀನಿ. ಆ ಸ್ಥಳದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಅವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ FIR ಮಾಡಲ್ಲ. ಯಾಕೆ ಮಾಡಲ್ಲ? ಮಾಡಿ, ವೈಲೇಷನ್ ಮಾಡಿದ್ದೀವಲ್ಲ, ನಿಮ್ಮ ಫಾರೆಸ್ಟ್ ಅನ್ನೋದ್ರೆ ನಾವು ವೈಲೇಷನ್ ಮಾಡಿದ್ದೀವಿ ಅಂತ ನಾವೇ ಹೇಳ್ತೀವಿ. ಅವರಿಲ್ಲ ನಾವು ಯಾವುದೇ ಕಾರಣಕ್ಕೂ ಇಲ್ಲ FIR ಮಾಡಲ್ಲ. ಬೇಡ, ಇಲ್ಲಿ ಇಷ್ಟೊಂದು ಜನ ಇದ್ದೀವಿ, ನೀವು ಫಾರೆಸ್ಟ್ನವ್ರು ಇದ್ದೀರಾ, ಇಷ್ಟೆಲ್ಲ ಗದ್ದಲ ಆಗ್ತಾಯಿದೆ, ಪೊಲೀಸ್ನವ್ರನ್ನ ಕರೆಸಿ ಅಂತ ನಾವು ಹೇಳ್ತೀವಿ. ಇಲ್ಲ ನಾವು ಪೊಲೀಸ್ಗೂ ಸಹ ಕಂಪ್ಲೇಂಟ್ ಮಾಡಲ್ಲ ಅಂತ. ಅದಾದ ನಂತರ ನಾವೇ 112ಗೆ ಫೋನ್ ಮಾಡಿ ಇದೇನೋ ಬೇರೆ ರೂಪ ತಗೊಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವೇ 112ಗೆ ಫೋನ್ ಮಾಡ್ತೀವಿ. 112ಗೆ ಕರೆ ಮಾಡಿ ನಾವೇ ಬರೋಕ್ಕೆ ಹೇಳ್ತೀವಿ. ಬರ್ಲಿಕ್ಕೆ ಹೇಳಿದ ನಂತರ 112 ಬರುತ್ತೆ. 112 ಬಂದಾದ ನಂತರ